ಮಗು ಹುಟ್ಟಿದ ಕ್ಷಣಾರ್ಧದಲ್ಲೇ ತನ್ನ ಹೆತ್ತ ತಾಯಿ ಮಗುವನ್ನ ಕೊಂದಿದ್ದಾಳೆ. ಹೌದು ವೀಕ್ಷಕರೇ, ಈ ಒಂದು ಘಟನೆ ನಡೆದಿರೋದು ಬೆಂಗಳೂರಿನ ದೇವನಹಳ್ಳಿಯಲ್ಲಿರುವಂತಹ ಒಂದು ಟಾಪ್ ನಾಚ್ ಕಂಪನಿ ಆದಂತಹ ಫಾಕ್ಸ್ಕಾನ್ ಅಲ್ಲಿ. ಈ ಒಂದು ಕಂಪನಿಯಲ್ಲಿ ರೇಣುಕಾ ಅನ್ನುವವಳು ಇನ್ನ ಕೂಡ ಆಕೆಗೆ ಮದುವೆ ಆಗಿರೋದಿಲ್ಲ. ಆಕೆ ಕೆಲಸವನ್ನ ಮಾಡ್ತಾ ಇರ್ತಾಳೆ. ಆದರೆ ಇಲ್ಲಿ ಆಕೆ ಪ್ರೆಗ್ನೆಂಟ್ ಆಗಿರ್ತಾಳೆ. ಇಲ್ಲಿ ಅವಳು ಪ್ರೆಗ್ನೆಂಟ್ ಆದಂತ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅವಳ ಒಂದು ಆಫೀಸಿನ ವಾಶ್ರೂಮ್ ನಲ್ಲಿ ತನ್ನ ಮಗುವಿಗೆ ಜನ್ಮವನ್ನ ನೀಡ್ತಾಳೆ. ತನ್ನ ಮಗುವಿಗೆ ಜನ್ಮ ನೀಡಿದ ನಂತರ ಆಕೆಗೆ ಸಮಾಜದಲ್ಲಿ ಇನ್ನ ಕೂಡ ಮದುವೆ ಆಗದೆ ಮಗು ಹುಟ್ಟಿದೆ ಅಂತ ಅಂದಿ ಅವಳಿಗೆ ಮರ್ಯಾದೆ ಏನಾಗ್ಬೇಕು ಅನ್ನುವಂತ ಒಂದು ಭಯಕ್ಕೆ ಅವಳು ಆ ಒಂದು ಈಗ ತಾನೇ ಹುಟ್ಟಿರುವಂತಹ ಮಗುವನ್ನ ಕಸದ ತೊಟ್ಟಿ ಅಂದ್ರೆ ಬ್ಲಾಕ್ ಕವರ್ ನಲ್ಲಿ ಸುತ್ತಿ ಸಾಯಿಸಿ ಆ ನಂತರ ಆ ಒಂದು ಮಗುವನ್ನ ಅಲ್ಲಿ ಇರುವಂತಹ ಡಸ್ಟ್ಬಿನ್ ಅಲ್ಲೇ ಡಿಸ್ಪೋಸ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದಾಳೆ. ಅಂದ್ರೆ ಇಲ್ಲಿ ಆ ಮಗುವನ್ನ ಕೊಂದಿ ಆ ಮಗು ಯಾರಿಗೂ ಕೂಡ ಸಿಗಬಾರ್ದು ಅಂತ ಹೇಳಿ ತುಂಬಾನೇ ಹರಸಾಹಸ ಮಾಡಿದ್ದಾಳೆ. ಅದರಲ್ಲೂ ಆ ಮಗುವನ್ನ ತುಂಬಾ ಕ್ರೌರ್ಯವಾಗಿ ಕೊಂದಿದ್ದಾಳೆ. ಯಾಕಂದ್ರೆ ಈಗ ಹುಟ್ಟಿರುವಂತಹ ಮಗುವನ್ನ ಉಸಿರುಗಟ್ಟಿಸಿ ಇಲ್ಲಿ ಸಾಯಿಸಿ ಆನಂತರ ಆ ಒಂದು ಮಗುವಿನ ಶವ ಯಾರಿಗೂ ಸಹ ಸಿಗಬಾರ್ದು ಅಂತ ಹೇಳಿ ಅಲ್ಲಿದ ವಾಶ್ರೂಮ್ ಮತ್ತು ಡಸ್ಟ್ಬಿನ್ ನಲ್ಲಿ ಯತ್ನವನ್ನ ಮಾಡಿದ್ದಾಳೆ. ಅಂದ್ರೆ ಆ ಒಂದು ಮಗುವನ್ನ ಡಿಸ್ಪೋಸ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನಗಳನ್ನ ಮಾಡಿದ್ದಾಳೆ. ಈಕೆ ರೇಣುಕಾ ಅನ್ನುವವಳು ಯಾರ ಜೊತೆ ಮದುವೆ ಆಗಿತ್ತು ಅಥವಾ ಯಾರ ಬಳಿ ರಿಲೇಶನ್ಶಿಪ್ ನಲ್ಲಿ ಇದ್ದು ಈ ಒಂದು ಘಟನೆ ನಡೆದಿದೆ ಅನ್ನುವಂತ ಮಾಹಿತಿ ಇನ್ನ ಕೂಡ ಗೊತ್ತಿಲ್ಲ. ಆದ್ರೆ ಇಲ್ಲಿ ಅನ್ಯಾಯ ಏನು ಅಂತ ಅಂದ್ರೆ ಈಗ ತಾನೇ ಭೂಮಿಗೆ ಬಂದಂತ ಏನು ತಿಳಿದೇ ಇರುವಂತಹ ಕೂಸಿಗೆ ಏನ್ ಅನ್ಯಾಯ ಆಗಿತ್ತು ಅಂತ ಆ ಒಂದು ಮಗುವನ್ನ ಸಾಯಿಸಿದ್ದಾಳೆ. ಇವ್ರುಗಳು ಮಾಡ್ಕೊಳ್ಳೋ ತಪ್ಪಿಗೆ ಆ ಒಂದು ಮಗು ಏನ್ ಪಾಪ ಮಾಡಿತ್ತು? ಹಾಗಿದ್ರೆ ಆ ಮಗು ಅಂತೂ ನನಗೆ ಜನ್ಮ ಕೊಡಿ ಅಂತ ಕೇಳೇ ಇಲ್ಲ. ಇವರುಗಳ ಒಂದು ಕ್ಷಣಾರ್ಧದ ಸುಖಕ್ಕೋಸ್ಕರ ಆ ಒಂದು ಮಗುವನ್ನ ಈ ರೀತಿಯಾಗಿ ಕೊಂದಿರೋದು ಬಹಳ ಅನ್ಯಾಯ. ಸೊ ಸದ್ಯಕ್ಕೆ ಇವಾಗ ಆ ನಂತರ ಅವಳ ಕೊಲೀಗಾದಂತ ಯಾರು ವಾಶ್ರೂಮ್ ನಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಕಂಡಿಡ್ದಿ ಅದಾದ ನಂತರ ಪೊಲೀಸರಿಗೆ ದಾಖಲೆ ಮಾಡಿದಾಗ ಪೊಲೀಸರು ಇಮಿಡಿಯೇಟ್ ಆಗಿ ಈ ಒಂದು ಕೇಸನ್ನ ತಗೊಂಡಿದ್ದಾರೆ. ಹ್ಯೂಮನ್ ಸೇಫ್ಟಿ ಪ್ರಕಾರ ಈ ಒಂದು ಕೇಸನ್ನ ದಾಖಲೆ ಮಾಡ್ಕೊಂಡಿದ್ದು ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಮತ್ತು ಇನ್ನೊಂದು ಇನ್ವೆಸ್ಟಿಗೇಷನ್ ಅಲ್ಲಿ ಆಕೆ ಹೇಳಿರುವಂತಹ ಕಾರಣ ಆದ್ರೂ ಏನು ಅಂತ ಅಂದ್ರೆ ಇಲ್ಲಿ ಸಮಾಜಕ್ಕೆ ಹೆದರಿ ನಾನು ಈ ರೀತಿ ಮಾಡಿದೆ ಅಂತ ಹೇಳಿದ್ರು. ಆದರೆ ಮಾಡುವಂತಹ ಸಂದರ್ಭದಲ್ಲಿ ಸಮಾಜಕ್ಕೆ ಹೆದರಲಿಲ್ವಾ ಅನ್ನುವಂತ ಪ್ರಶ್ನೆ ಮತ್ತು ರೇಣುಕಾ ಅನ್ನುವಂತಹ ಹೆಣ್ಣಿನ ಮೇಲೆ ಬರ್ತಾ ಇರುವಂತಹ ಅಪವಾದಗಳು ಈ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನಿಜವಾಗ್ಲೂ ಆಕೆಗೆ ಇದು ಎಲ್ಲ ಕೂಡ ಬೇಕು. ಆಕೆ ಈ ಒಂದು ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ಳೇಬೇಕಾಗುತ್ತೆ. ಯಾಕಂದ್ರೆ ತಾಯಿಯ ಹೃದಯ ಅನ್ನೋದು ತುಂಬಾ ವಿಶಾಲವಾಗಿರುತ್ತೆ. ಆ ತಾಯಿಯ ಹೃದಯ ಎಲ್ಲವನ್ನ ಕಾಪಾಡುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಇಲ್ಲಿ ಹುಟ್ಟಿದ ಮಗುವನ್ನ ತಾಯಿಯೇ ಕೊಂದಿದ್ದಾಳೆ. ಇಂತ ತಾಯಿಯಂದ್ರು ಕೂಡ ಇರ್ತಾರ ಅಥವಾ ಇವ್ರಿಗೆ ತಾಯಿ ಆಗೋದಕ್ಕೆ ಯೋಗ್ಯತೆ ಇಲ್ವಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಹೇಳಿ. ಮತ್ತು ಈ ಒಂದು ಇನ್ವೆಸ್ಟಿಗೇಷನ್ ಮುಂದೆ ಯಾವ ರೀತಿ ಹೋಗುತ್ತೆ ಮತ್ತು ಈ ಒಂದು ಯಾರು ಕಾರಣ ಆಗಿರ್ಬೋದು ಈ ಹಿಂದೆ ಅನ್ನುವಂತ ಎಲ್ಲ ಡೌಟ್ಗಳಿಗೂ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದೇ ರೀತಿಯಾದಂತಹ ಕ್ರೈಮ್ ಅಪ್ಡೇಟ್ಸ್ಗಾಗಿ ಸಾರ್ವಭೌಮ ಟಿವಿಯನ್ನ ಫಾಲೋ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ನಾನು ನಿಮ್ಮ ಮೇಘನಾ.